ಲಕ್ಷ ಕೊಟ್ಟಿದ್ದೀವಿ ಅಂತ ಜಗದೀಶ್ವರು ಹೇಳಿಕೆ ಕೊಟ್ಟಿದ್ದಾರೆ. ಜಗದೀಶ್ವರು ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿದ್ದಾರೆ 30 ಲಕ್ಷ ಅಂತ ಕೊಟ್ಟಿದ್ದಾರೆ. ಅದು 30 ಲಕ್ಷ ಕೊಟ್ಟಿಲ್ಲ. 7,35,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಅವರು ಬರಲಿ, ದೇವಸ್ಥಾನ ಮುಂದೆ ಬಂದು ಕರ್ಪೂರ ಹಚ್ಚಿದ್ರು. ನಾವು ಕರ್ಪೂರ ಹಚ್ಚಿದ್ವಿ. 7,35,000 ಕೊಟ್ಟಿರೋ ದುಡ್ಡು 7,35,000 ದುಡ್ಡು ಕೊಟ್ಟವ್ರೆ. ಅದನ್ನ 30 ಲಕ್ಷ ಅಂತ ಹೆಂಗೆ ಹೇಳಕ್ಕೆ ಬಾಯಲ್ಲಿ ಹೆಂಗೆ ಬರ್ತದೆ ಅವರಿಗೆ? ಆ ಶಾಸಕರು, ಮಾಜಿ ಶಾಸಕರ ಮುಂದೆ ಬಂದು ತಾಳಿ ಕಳವಾಗಿದೆ ಅಂತ ಹೇಳಿ ತಾಳಿ ಕೊಟ್ಟರು. ಅದಕ್ಕೂ ನಾವು ಆಕ್ಷೇಪಣೆ ಇಲ್ಲ, ಹೋಗಿ ತಾಳಿ ಕಳ್ತಾನ ಆಗಿಲ್ಲ. ತಹಸೀಲ್ದಾರ್ ಮುಂದೆ ತಹಸೀಲ್ದಾರ್ ಅಲ್ಲೇ ಇದ್ರು. ಮೇಡಮ್ ತಾಳಿ ಕಳವಾಗಿಲ್ಲ ಅಂತ ತಹಸೀಲ್ದಾರ್ ಮೇಡಮ್ ಹೇಳ್ಬೋದೈತಲ್ಲ, ಅಲ್ಲಿ ಹೇಳಿಲ್ಲ. ತಹಸೀಲ್ದಾರ್ ಮೇಡಮ್ ತಾಳಿ ಕಳವಾಗಿದೆ ಅಂತ ಕೊಟ್ಟು ಪೂಜೆ ಮಾಡಿಸಿ ಅವ್ರು ಮುಂದೆ ಈ ತರ ಪ್ರಶ್ನೆ ಕೊಟ್ಟಾರೆ. 30 ಲಕ್ಷ ಕೊಟ್ಟಿದ್ದೀವಿ ಅಂತ ಓಪನ್ ಆಗಿ ಹೇಳ್ತಾರೆ. 30 ಲಕ್ಷ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳಕ್ಕೆ ಇವರು ಯಾವ ತರ ಇವರು ಇದು ಮಾಡ್ಕೊಂಡಿದ್ದಾರೆ. ನಾವು ಜೀವನದ ಕಮಿಟಿಯಿಂದ ನಾವು ಇದನ್ನ ಚರ್ಚೆ ಮಾಡಬೇಕು. ಈ ನಾಳೆ ಇವತ್ತು 30 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನಾಳೆ ಇನ್ನೊಂದು ಬಂದು ಇನ್ಯಾರು ಇಷ್ಟು ಕೊಟ್ಟಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಂದು ಪ್ರೆಸ್ ಮೀಟ್ ಕರೆದು ಇದು ಮಾತಾಡಿ ಜೀವನದ ಕಮಿಟಿಯಿಂದ ಇದನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಆಕ್ಷೇಪಣೆ ನಾವು ಅಲ್ಲ ಸರ್. ಈಗ ದೇವಸ್ಥಾನಕ್ಕೆ ಬಂದಿದ್ರು. ಆ ಟೈಮಲ್ಲಿ ತಾಳಿ ಕಳೆದೋಯ್ತು ಅಂತ ತಾಳಿ ಕೊಟ್ಟು ಮತ್ತೆ ನಾನು 30 ಲಕ್ಷ ಕೊಟ್ಟಿದ್ದೀನಿ, ಜೀರ್ಣೋದ್ಧಾರ ಗೋಪುರವನ್ನು ಕಟ್ಟಿಸ್ತಾ ಇದ್ದೀನಿ ನಾನು ಒಬ್ಬನೇ ನಿಂತ್ಕೊಂಡು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಪ್ರೆಸ್ ಮಾಧ್ಯಮದಲ್ಲಿ. ಅದು ನಾವು ಸುಳ್ಳು. ಇವತ್ತು ನಮ್ಗೆ ಕೊಟ್ಟಿಲ್ಲ, ನಮ್ಗೆ ದಾಖಲೆ ಇತ್ತು. ಅವ್ರು ಫೋನ್ ಪೇ ಮಾಡಿರೋದು ನಮಗೆ, ಮತ್ತೆ ಬಂದು ಕ್ಯಾಶ್ ಕೊಟ್ಟಿರೋದು, ಕೊಟ್ಟಿರೋದು ಅದೆಲ್ಲ ಸಾಕ್ಷಿ. 7,40,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ತಹಸೀಲ್ದಾರ್ ಮುಖಾಂತರ 2 ಲಕ್ಷ ಕೊಟ್ಟಿದ್ದಾರೆ ಅಂತ. ಅದು ನಮ್ಗೆ ಗಮನಕ್ಕೆ ಬಂದಿಲ್ಲ. ಗರ್ಭಗುಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಮಾಡಿ ಹೇಳಿದ್ದಾರೆ. ಅದು ಸುಳ್ಳು. ಎಲ್ಲ ಸುರೇಶ್ ಗೌಡರ ಅನುದಾನದಲ್ಲಿ, ಮಾಜಿ ಯಡಿಯೂರಪ್ಪ ಸರ್ಕಾರ ಇವರು ಅನುದಾನದಲ್ಲಿ ಸರ್ ಅವಾಗ್ಲೇನೆ ಬೆಳ್ಳಿ ಒಂದು 22 ಗ್ರಾಮ್ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಮಾಹಿತಿ ಬಂದಿರೋ ಪ್ರಕಾರ ಬೆಳ್ಳಿ 22 ಕೆಜಿನ ಬಂದಿದೆ ಅಂತ ಹೇಳ್ತಾರೆ. 750 ಗ್ರಾಮ್ ಚಿನ್ನ ಇದೆ ಅಂತ ಗೊತ್ತಿದೆ ಅಷ್ಟೇ. ಮಾಹಿತಿ ಬಂದಿರೋ ಪ್ರಕಾರ ನಮ್ಮ ಎದುರಿಗೆ ನಮಗೆ ಗೊತ್ತಿಲ್ಲ ಅಂತ SP ಸಾಹೇಬ್ರ ಜೊತೆಗೆ ನನ್ನ ಶಾಸಕರು ಒಳಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದಾಗ ಸುಮಾರು 40ರಿಂದ 50 ಗ್ರಾಮ್ ಚಿನ್ನ ಕಳ್ವಳಿಗೆ ಅಂತಂದರೆ SP ಸಾಹೇಬ್ರನ್ನೇ ನಮ್ಮ ಶಾಸಕರು ಗಮನಿಸ್ತಿದ್ರು. ಅವ್ರ ಶಾಸಕರು ಬಂದು ಸುಮಾರು ಜನ ಅಲ್ಲಿ ಪ್ರೆಸ್ನವ್ರು ಇದ್ದಾಗ ಜಾಸ್ತಿ ಏನು ಕಳವಾಗಿಲ್ಲ, ಸುಮಾರು ಒಂದು 50 ಗ್ರಾಮ್ನೊಳಗೆ ಕಳವಾಗಿದೆ ಅಂತ ಮಾಹಿತಿ ಕೊಟ್ಟರು. ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಲ್ಲಿ ಆಗಿದೆ. ಅದೇ ರೀತಿ ಪ್ರಸಿದ್ಧಿ ಪಡೆದಿರುವಂತ ಆದಿಶಕ್ತಿ ಮಾರಮ್ಮ ಈಗ ಪ್ರೆಸೆಂಟ್ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಯಡಿಯೂರಪ್ಪರ ಕಡೆಯಿಂದ 25 ಲಕ್ಷ ಬಿಡುಗಡೆ ಮಾಡಿದಾದ್ಮೇಲೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಸುರೇಶ್ ಗೌಡರು ಸೋತ ಮೇಲೆ 5 ವರ್ಷ ಆ ಹಣ ಬಳಕೆನೇ ಆಗಲಿಲ್ಲ. ದೇವಸ್ಥಾನಕ್ಕೆ ಒಂದು ಅಡಿಪಾಯನೂ ಆಗ್ಲೇ ಇಲ್ಲ. ಸುರೇಶ್ ಗೌಡರು ಮತ್ತೆ ಮತದಾರರು ಗೆಲ್ಸಿದ ಮೇಲೆ ಇವತ್ತು ಇಷ್ಟು ಅಭಿವೃದ್ಧಿ, ಆದಿಶಕ್ತಿ ಎತ್ತನಹಳ್ಳಿ ಮಾರಮ್ಮನ ದೇವಸ್ಥಾನದ ಅಭಿವೃದ್ಧಿ ನಡೀತಾ ಇದೆ. ಕರ್ನಾಟಕದಾದ್ಯಂತ ನಮ್ಮ ದೇವಸ್ಥಾನದಲ್ಲಿ ತರ ಕನ್ನಡ ಆಗಿದೆ. ಯಾವ ರೀತಿ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಪೊಲೀಸ್ ಸಿಬ್ಬಂದಿ ತಿಳಿಸಿದ್ವಿ. ಎಲ್ಲ ಒಂದು ಇದನ್ನ ಮಾಹಿತಿ ಅವತ್ತೇ ಹೇಳಿದ್ವಿ. ಈಗ ನಾವು ಮಾತಾಡಕ್ ಬಂದಿರೋ ವಿಚಾರ ನಮಗೆ ಸ್ಪಷ್ಟನೆ ಸಿಗ್ಬೇಕು. ಏನೋ ಗೌರಿಶಂಕರ್ ಅವರು ಜಗದೀಶ್ ಅವರಿಂದ 30 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದೊಂದು ಸ್ಪಷ್ಟನೆ ಆಯ್ತು, ನೀವು ಕೇಳ್ಬೇಕಾದ್ರೆ ನಿಮ್ ಸಮಿತಿ ಲೀಗಲ್